ಗಾಯ್ಸ್ ನಾವು ಊರಿನ ಮಾಲ್ಗೆ ಬಂದಿದ್ದೀವಿ ಗಾಯ್ಸ್. ಇವಳು ನನ್ನ ಫ್ರೆಂಡ್ ಅವಾಗಲೇ ಹಿಂಗೆ ಬಂದಿ, ಇವಾಗ ಹೆಂಗಾಗಳೆ ನೋಡಿ. ಅದಕ್ಕೆ ಇವಾಗ ನೋಡಿ ಹೆಂಗೆ ಇಕ್ಕೊಂಡವಳೆ. ನಾನು ಹೂವು ಮುಡ್ಸಿಲ್ಲ, ಅವಳೆ ಮುಡ್ಕೊಂಡವಳೆ. ಅದು ಎಲ್ಲಿ ಈ ಪಾಟಲ್ಲಿ ಕಿತ್ಕೊಂಡು ಈ ಪಾಟಲ್ಲಿ ಕಿತ್ಕೊಂಡು ನೋಡಿ ಅಲ್ಲೋಗದೆ. ಇದೆಲ್ಲ ಬೆಂಚ್ ಥರ ಐತೆ ಆ ಕಡೆ ಎಲ್ಲ ಹಂಗೆ ಕಣೆ ಇರೋದು. ಬೆಂಚಲ್ಲಿ ಒಂದು ಐತೆ ಸೋಫಾ ಎಲ್ಲಿ ಎಲ್ಲ ಕುತ್ಕೊಂಡವ್ರೆ. ಇಲ್ಲ ನಮಗೆ ಕಪಲ್ ಸೀಟ್ ಬೇಕು ನಮ್ಮಿಬ್ಬರಿಗೆ. ಅದಕ್ಕೆ ಹೇಳ್ತೇವೆ. ಸರಿ ಬಾ. ಸಣ್ಣ ಕುತ್ಕೋ ಬಾ. ಸಣ್ಣ ಕುತ್ಕೋ. ಇನ್ನೊಂದ್ಸಲ ಊಟ ಆಗ್ಬಿಟ್ಟು ಮಲ್ಕೊಂಡಿರ್ತೀನ ನಾನು. ಒಂದ್ಸಲಿ ನಾನು 10 ಗಂಟೆ ಆದ್ರೆ ಮಲಗಿರಲ್ವಾ, ಈ ವಿಡಿಯೋ ಹೇಳು ಹೇಳು. ನೋಡ್ತಾ ಇರ್ತೀನಿ ವಿಡಿಯೋ ಎಲ್ಲ ಬರುತ್ತೆ. ಹೊಟ್ಟೆ ಹೆಸ್ಬಿಡ್ತಾಯಿಲ್ಲ, ತಿನ್ಬೇಕು ಅನ್ಸುತ್ತೆ. ಏನು ಮಾಡಲಿ ಹೇಳಿ ನಾನು. ತಿನ್ಸಿಲ್ಲ ಅವಾಗ ನನಗೆ ತಿನ್ನೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ, ಆರ್ಡ್ರ್ ಮಾಡೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ. ಫೋನಲ್ಲಿ ಹೇಳೋಕ್ಕೆ ನೀನೆಲ್ಲಮ್ಮ ಬ್ಯುಸಿ ಆಗ್ಬಿಟ್ಟಿದ್ಯಾ. ಬರ್ತಡೇಗೆ ಸಿಗ್ತಾ ನನ್ನ ಹತ್ರ ನೀನು ಹೇಳು. ಮತ್ತೆ ಸಿಗದೇ ಇರಲ್ಲ. ಯಾವುದಿನ ಸಿಗದೆ ಬರ್ತಡೆಗೆ? ಅದೇ ಸಿಗೋಣ ಅನ್ಕೊಳ್ಳೋದಷ್ಟೇ ಅಲ್ಲ. ಅನ್ಕೊಳ್ಳೋದಷ್ಟೇ ಅಲ್ಲ, ನನಗೂ ಹಂಗೆ ಐತೆ ಅಲ್ಲಿ. ನೋಡಿ ನಿನ್ನ ಮಕ್ಕಳು ನಾನು ಕರ್ಕೊಂಬ. ನಿನ್ಬಿಟ್ಟು ನನಗೆ ಕರ್ಕೊಂಬ. ಹಂಗೆ ಚೆನ್ನಾಗಿರುತ್ತೆ. ನಾನು ಇನ್ನೂ ಚಿಕ್ಕ ಹುಡುಗಿ ಲೈಫಲ್ಲಿ ತುಂಬ ಸಾಧನೆ ಮಾಡೋದು. ನಾನು ಹೋಗ್ಬಿದ್ದೋಯ್ತು. ಅಯ್ಯೋ ಹೋದರೆ ನಾನು ಅಷ್ಟೇ ಏನೋ ಮಾಡಿಲ್ಲ. ಇನ್ನೂ ಚಿಕ್ಕ ಹುಡುಗಿ ಸಾಧನೆ ಮಾಡೋದು ತುಂಬ ಐತೆ. ನನಗೆ ಮಧ್ಯಾಹ್ನ ಬೇಡ, ಆಗಾಮ ಅಲ್ವಾ? ನನಗೂ ಹಂಗೆ ಅನ್ಸುತ್ತೆ. ಈ ಮದುವೆ ಬೇಡ, ಜೀವನದಲ್ಲಿ ಆಗ್ಬರಲ್ಲ ನಮಗೆಲ್ಲ. ಯಾವಲ್ಲ ಆಗ್ಬರಲ್ಲ. ಒಂದು ಪಕ್ಷ ಇದ್ರೆ ನೆಮ್ಮದಿಯಾಗಿರ್ಬೇಕು. ಅದಲ್ಲ ಇನ್ನೊಂದು ನಿನಗೆ ಸೂಟ್ ಆಗ್ಬೋದೇ, ನಾವೆಲ್ಲ ನನಗಂತೂ ಸೂಟ್ ಆಗಲ್ಲ. ನನಗೂ ಸೂಟ್ ಅಂತ್ಯ. ಬೇಡ ಆಯ್ತು ಸರಿ, ಈಗ ಹಿಂಗೋಗ್ತಿ ಹಿಂಗೋಗಿ ಮಾಡ್ತೀಯ. ಸರಿ ಅದು ನಿಂತ್ಕೋ ಮಾಡ್ಲಾ? ಹಾಂ ನನಗೆ ತುಂಬ ಕೆಟ್ಟ ಮಾತೆಲ್ಲ ಹೇಳ್ಕೊಂಡು ಕೊಡ್ತಾ ಇದ್ರು. ಯಾರು ಹಿಡ್ಕೊ ವಿಡಿಯೋ ಮಾಡ. ಬಿಡು ಬ್ಯಾಗ್ ಬಿಡು. ಬಿಡ್ಲಾ? ಇಟ್ಕೊಂಡಿದ್ದೇನೆ ಎಷ್ಟು ಹೆಂಗಿರ್ಕತ್ತ. ಹೇಳು, ಕೊಡು ನೋಡಿ ತಾನೆ. ಹೋಗಿ ನಿನ್ ಕೊಡು, ನೀನು ಹೋಗಿ ನಾನು ವಿಡಿಯೋ ಮಾಡಿ. ನಂದೇನು ನೋಡ್ಬೇಡ ಗೈಸ್. ನಾನು ಎಷ್ಟು ಒಳ್ಳೆ ಫ್ರೆಂಡ್ ಅಂದರೆ ಅವಳು ಬಾಬಾ ಮುಂದೆ ಬಾ. ನಾನು ಹೇಳ್ತೀನಿ ಅವಳಿಗೆ ಏನೂ ಆಗ್ಬಾರ್ದಂತ ಭುಜ ನೋವು ಬರ್ತೈತೆ ಅಂತ ಅಂದಿದ್ದಕ್ಕೆ ಫುಲ್ ವಿಡಿಯೋದಲ್ಲಿ ನೋಡಿ ಇದರಲ್ಲಿ ಹಿಂಗೆ ನನ್ನ ಕರೆಕ್ಟಾಗಿ ಕಾಣಿಸ್ತಿಲ್ಲ. ನನ್ನ ಕೈ ನೋವು ಬರ್ತಿದೆ, ಭುಜ ನೋವು ಬರ್ತೈತೆ. ಬ್ಯಾಗ್ ಇಸ್ಕೊಂಡಿದ್ದೀನಿ. ಬ್ಯಾಗಲ್ಲಿ ಏನೂ ಇಲ್ಲ. ನನ್ನ ಶೂ ಬ್ಯಾಗ್ ತುಂಬ ದೊಡ್ಡದಾಗಿದೆ. ಏನು ನೋಡಿ ಇದು ಬ್ಯಾಗ್ ನೋಡಿ ಎಷ್ಟು ಮಾಡಿದ್ರು ಅಷ್ಟೇ ಫ್ರೆಂಡ್ಸ್. ಅಷ್ಟೇ, ಅದಕ್ಕೆ ಅವಾಗಿಂದ ಫುಲ್ ವಿಡಿಯೋದಾಗ ನೋಡಿ ನಾನೇ ಇಟ್ಕೊಂಡಿರೋದು. ನನ್ನ ಕೈ ನೋವು ಬಂದಿರೋದು ಬ್ಯಾಗ್ ಇಟ್ಕೊಂಡಲ್ಲ. ಅದೇ ಈ ಬ್ಯಾಗ್ ಇಟ್ಕೊಂಡಲ್ಲ. ಇಲ್ಲಿ ಫೋಟೋ ತೆಗಿಯೋಷ್ಟರಲ್ಲಿ ನಾನು ಮೆಂಟ್ಲಾಗಿ ಹೋಗಿದ್ದೀನಿ. ನಾನು ಗ್ಯಾಲರಿ 2 ಅವರ್ ಫೋಟೋ ತೆಗ್ದಿರೋದು ಗೊತ್ತಾ. ನಾನು ಟೋಟಲಾಗಿ 2 ಅವರ್ ಫೋಟೋ ತೆಗ್ದಿದ್ದೀನಿ. 2 ಅವರ್ ಬಂದೆ 2 ಅವರ್ ಇಲ್ಲ ಲೆಕ್ಕ ಹಾಕೋ. ಬಂದೆ 2 ಅವರ್ ಆಗಿಲ್ಲ ಎಲ್ಲ ಜಾಗದಲ್ಲೂ. ಇಲ್ಲೊಂದು 2 ಅವರು ಜಾಗ ತೋರಿಸ್ತೀನಿ. ಈ ಜಾಗದಲ್ಲಿ 1 ಅವರು, ಈ ಜಾಗದಲ್ಲಿ 2 ಅವರು, ಆ ಜಾಗದಲ್ಲಿ 2 ಅವರು. 10 ನಿಮಿಷ ಮಾಡಿದ್ರೆ ಇಷ್ಟೊಂದು ಗೋಳಿಕೊಂಡ್ರೆ ಏನು ಹೇಳು. ಸರಿ ಎಲ್ಲ ನಿನಗೆ ಪಾಪಸಿನ ತರ್ಕೊಡು. ಬ್ಯಾಗ್ ಆಯಿತು, ರೆಕಾರ್ಡ್ ಆಯ್ತೈತೆ. ಅದು ಬಾ. ಹಿಂಗೆಲ್ಲ ಮಾಡಬೇಡ, ಮಿಕ್ಸ್ ಮಾಡಬೇಡ. ತೆಗ್ದಿರೋ ಅಷ್ಟು ಅಲ್ಲಿ ತೆಗ್ದೆ ಇಲ್ಲಿ ತೆಗ್ದೆ ಅಂತಾರಲ್ಲ, ತೆಗ್ದಿರೋ ಅಷ್ಟರಲ್ಲೂ 2, 3 ಅಷ್ಟೇ ಚೆನ್ನಾಗಿರೋದು. ತೆಗ್ದ್ರೆ ಏನು ಪ್ರಯೋಜನ? ಹೌದಾ? ಇವಳು ತೆಗ್ದಿರೋ ಫೋಟೋಗೂ ನಾನು ತೆಗ್ದಿರೋ ಫೋಟೋಗೂ ಲೈಕ್ ನಿಮಗೆ ಫೋಟೋ ಶೇರ್ ಮಾಡ್ತೀನಿ. ಯಾರು ಚೆನ್ನಾಗಿ ತೆಗ್ದಿರೋ ನೋಡಿ ಅವ್ರಿಗೆ ಒಂದು ಹೇಳ್ಬಿಡಿ. ಇವಳ ಹಿಂಗೆ ತಿಂಗಳಿಗೆ 30K ಕೊಡಬೇಕು. ಅಷ್ಟು ಚೆನ್ನಾಗಿ ತೆಗ್ದಿದ್ದೀನಿ ಸ್ಯಾಲ್ರಿ ನಾನು. ಹಾಂ 30K ನನಗೆ ಸಂಬಳ. ಇವಳು 2-3 ಸಾವಿರ ಇಟ್ಕೊತೀವಿ ತಿಂಗಳಿಗೆ ಅಷ್ಟೇ. ಅಯ್ಯೋ ದೇವ್ರೆ, ಏನು ಹೇಳೋಣ. ಏನು ಹೇಳ? ನೀನು ಯಾವಾಗ ಆ ಥರ ಡ್ರೆಸ್ ಹಾಕೋದಂದೆ ಮನೇಲಿ ಆ ಥರ ಎಲ್ಲ ಹೇಳೋಲ್ಲ. ಎಷ್ಟು ಒಳ್ಳೆ ಮಕ್ಕಳು ನಡಿ.